ಸಮಯಸಾರ ಭಾಗ 47. ಸಮಯಸಾರ ಭಾಗ 47. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು ಭಾಗ 47ರಲ್ಲಿ ಕೇಳ್ತಿದ್ದೀರಿ. 46 ಭಾಗಗಳು ಹಿಂದೆ ಮುಗಿದೋಗಿದ್ದೇವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಪ್ರಶ್ನೆ 651. ರಾಗಾದಿಗಳ ಜೊತೆಗೆ ಮಿಶ್ರಭಾಗದ ಜ್ಞಾನದ ಉತ್ಪತ್ತಿ ಹೇಗೆ ಇರುತ್ತದೆ? ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಆಶ್ರವ ಅಧಿಕಾರದ ಗಾಥಾ ಸಂಖ್ಯೆ 168 ಹೇಳುತ್ತಾರೆ. ಕೇಳಿರಿ. ಪಕ್ಕೆ ಫಲಮ್ಮಿ ಪಡೆಯೇ ಜಹಾಣ ಫಲಂ ಭಜ್ಜಯೇ ಪುಣೋ ವಿಂಟೆ ಜೀವ ಸಕಮ್ಮ ಭಾವೇ ಪಡಿಯೇಣ ಪುಣೋದಾಯ ಮೂವೇದಿ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಹೇಗೆ ವೃಕ್ಷ ಅಥವಾ ಬಳ್ಳಿಯ ಫಲವು ಹಣ್ಣಾಗಿ ಉರುಳಿದ ಹಣ್ಣು ಪುನಃ ತಿರುಗಿ ದೇಟಿನೊಡನೆ ಕಟ್ಟುವುದಿಲ್ಲ, ಅಂದರೆ ದಂಟಿನೊಡನೆ ಕಟ್ಟುವುದಿಲ್ಲ. ಅದೇ ಪ್ರಕಾರ ಜೀವದಲ್ಲಿ ಪುದ್ಗಲ ಕರ್ಮ ಭಾವರೂಪ ಹಣ್ಣಾಗಿ ಅಂದರೆ ಫಲ ಕೊಟ್ಟು ಉರುಳಿ ಹೋದರೆ, ಅರ್ಥಾತ್ ನಿರ್ಜೀರ್ಣ ಆಗಿ ಹೋದಾಗ ತಿರುಗಿ ಉದಯಕ್ಕೆ ಪ್ರಾಪ್ತವಾಗುವುದಿಲ್ಲ. ಇದು ಅರ್ಥ ಆಯ್ತಲ್ಲ? ಅರ್ಥ ಆಗದಿದ್ದರೆ ಬೇರೆ ರೂಪದಿಂದ ಹೇಳ್ತೀನಿ, ಕೇಳ್ರಿ. ಪ್ರಶ್ನೆ 652. ಜೀವನಿಂದ ಬೇರೆಯಾದ ಕರ್ಮ ಪುನಃ ಜೀವಭಾವಕ್ಕೆ ಪ್ರಾಪ್ತ ಆಗುತ್ತದೆಯೇ? ಉತ್ತರ: ಯಾವ ಪ್ರಕಾರ ಪಕ್ವವಾದ ಫಲವು ದೇಟಿನಿಂದ ಉರುಳಿದ ನಂತರ ಮತ್ತೆ ಅದು ದೇಟಿನೊಡನೆ ಸಂಬಂಧಕ್ಕೆ ಪ್ರಾಪ್ತವಾಗುವುದಿಲ್ಲ, ಅದೇ ಪ್ರಕಾರ ಕರ್ಮದ ಉದಯದಿಂದ ಉತ್ಪನ್ನವಾಗುವ ಭಾವವು ಜೀವಭಾವವು ಒಂದು ಸಲ ಜೀವದಿಂದ ಪೃಥಕ್ ಆದರೆ ಪುನಃ ಜೀವಭಾವಕ್ಕೆ ಪ್ರಾಪ್ತವಾಗುವುದಿಲ್ಲ. ಇದೇ ಪ್ರಕಾರ ರಾಗಾದಿಯೊಡನೆ ಮಿಶ್ರವಾಗದ ಭಾವವು ಸಂಭವ ಇದೆ. ಅಂದರೆ ಈ ರೀತಿ ಜೀವದ್ದು ಕೂಡ ಈ ರೀತಿ ಭಾವ ಸಂಭವ ಇದೆ. ಅಂದರೆ ರಾಗಾದಿಯೊಡನೆ ಮಿಶ್ರವಾಗದ ಜ್ಞಾನಭಾವವು ಈ ರೀತಿ ಆಗುತ್ತದೆ. ಅಂದರೆ ಮತ್ತೆ ಅದು ಕರ್ಮದ ಸಂಬಂಧಕ್ಕೆ ಪ್ರಾಪ್ತ ಆಗುವುದಿಲ್ಲ. ಪ್ರಶ್ನೆ 653. ಜ್ಞಾನಿಯಾದ ನಂತರ ಪುನಃ ಕರ್ಮದ ಕರ್ತೃ ಆಗುತ್ತಾನೆಯೇ? ಉತ್ತರ: ಕರ್ಮದ ನಿರ್ಜರೆ ಆದ ನಂತರ ಆ ಕರ್ಮವು ಪುನಃ ಉದಯಕ್ಕೆ ಬರುವುದಿಲ್ಲ. ಆಗ ಜ್ಞಾನಮಯವೇ ಭಾವವೂ ಆಗುತ್ತವೆ. ಹೀಗೆ ಯಾವಾಗ ಮಿಥ್ಯಾತ್ವ ಕರ್ಮವು ಅನಂತಾನುಬಂಧಿಯೊಡನೆ ಕ್ಷಯಕ್ಕೆ ಪ್ರಾಪ್ತವಾಗುತ್ತದೆ, ಆಗ ಪುನಃ ಅದು ಉದಯಕ್ಕೆ ಬರುವುದಿಲ್ಲ. ಜ್ಞಾನಿಯಾದ ಅವನು ಪುನಃ ಕರ್ಮದ ಕರ್ತೃ ಆಗುವುದಿಲ್ಲ. ಮಿಥ್ಯಾತ್ವದ ಜೊತೆಗೆ ಇರುವ ಪ್ರಕೃತಿಗಳಂತೂ ಕಟ್ಟುವುದಿಲ್ಲ. ಮತ್ತು ಅನ್ಯ ಪ್ರಕೃತಿಗಳು ಸಾಮಾನ್ಯ ಸಂಸಾರಕ್ಕೆ ಕಾರಣವಾಗುವುದಿಲ್ಲ. ಹೇಗೆಂದರೆ ಬೇರು ರಹಿತ ಗಿಡದ ಎಲೆಗಳ ಹಸಿರಿನಂತೆ ಇರುತ್ತದೆ, ಅದು ಶೀಘ್ರವೇ ಒಣಗುತ್ತದೆ. ಹೀಗೆ ಜ್ಞಾನಿಗೆ ರಾಗಾದಿರಹಿತ ಜ್ಞಾನಮಯ ಭಾವದ ಸಂಬಂಧ ಇದೆ. ಚಾರಿತ್ರ್ಯ ಮೋಹದ ಉದಯದ ರಾಗವು ಅಜ್ಞಾನಮಯವಿರುವುದಿಲ್ಲ. ಕಾರಣ ಸಮ್ಯಕ್ ದೃಷ್ಟಿಗೆ ಅದರ ಸ್ವಾಮಿತ್ವವು ಇರುವುದಿಲ್ಲ. ಇಲ್ಲಿ ಅನಿಸುತ್ತೆ ನಿಮಗೆ ಇದು ಬಹಳ ಸರಳವಾಗಿ ಗೊತ್ತಾದಾಗಿ ನನಗ್ಯಾಕೂ ಕಾಣ್ತಾ ಇಲ್ಲ. ನೋಡೋಣ ಈಗ. ಅಂತಂದರೆ ಇಲ್ಲಿ ಏನಾಗ್ತದೆ ಅಂತಂದರೆ ಇಲ್ಲಿ ಅಜ್ಞಾನ ಯಾವುದಕ್ಕೆ ಅಂದಿದ್ದಾರೆ? ಈಗ ಸಾಮಾನ್ಯವಾಗಿ ನಿಮ್ಮ ಪ್ರಕಾರ ಅಜ್ಞಾನ ಯಾವುದು? ಎಲ್ಲಿವರೆಗೆ ಕೇವಲ ಜ್ಞಾನ ಆಗೋದಿಲ್ಲ ಅಲ್ಲಿವರೆಗೆ ಜೀವ ಅಜ್ಞಾನಿ ಅಲ್ವಾ? ಆದರೆ ಇಲ್ಲಿ ಹಾಗೇ ಇಲ್ಲ. ಇಲ್ಲಿ ಏನನ್ನು ಹೇಳಿದ್ದಾರೆ ಅಂತಂದರೆ, ಮಿಥ್ಯಾತ್ವ ಯಾವ ಜೀವದಲ್ಲಿ ಇದೆ ಆ ಜೀವನನ್ನೇ ಇಲ್ಲಿ ಅಜ್ಞಾನಿ ಅಂತ ಹೇಳಿದ್ದಾರೆ. ಮಿಥ್ಯಾತ್ವ ಹೋದ ನಂತರನೂ ಕೂಡ ಜೀವ ಅಜ್ಞಾನಿ ಇರ್ತದೆ ಅಲ್ವಾ? ಅದು ನಿಮಗೆ ಗೊತ್ತಿದೆ ಅಲ್ವಾ? ಅದು ಜ್ಞಾನಾವರಣೆ ಸಂಬಂಧ ಅಜ್ಞಾನ, ಮಿಥ್ಯಾತ್ವ ಸಂಬಂಧಿ ಅಜ್ಞಾನ ಅಲ್ಲ.
ಇಲ್ಲಿ ಏನು ಹೇಳಿದ್ದಾರೆ ಅಂತಾರೆ, ಇಲ್ಲಿ ಮಿಥ್ಯಾತ್ವ ಸಂಬಂಧಿನೇ ನೀವು ತಿಳ್ಕೊಬೇಕಾಗ್ತದೆ. ಇಲ್ಲಿ ಜ್ಞಾನಿ ಅಂತ ಹೇಳಿ ಎಲ್ಲೆಲ್ಲಿ ಬರ್ತದೆ ಈ ಪ್ರಕರಣದಲ್ಲಿ, ಅಂದರೆ ಆಶ್ರವ ಅಧಿಕಾರದಲ್ಲಿ ನೀವು ಏನು ತಿಳ್ಕೊಬೇಕಲ್ಲಿ, ಅದು ಜ್ಞಾನಾವರಣ ಸಂಬಂಧಿ ಅಂತ ತಿಳ್ಕೊಬಾರ್ದು, ಮಿಥ್ಯಾತ್ವ ಸಂಬಂಧಿ ಅಂತ ತಿಳ್ಕೊಬೇಕು. ಅರ್ಥ ಆಯಿತು? ಹಾಂ. ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 654, ಭಾವಾಶ್ರವದ ಅಭಾವವು ಹೇಗೆ ಆಗುತ್ತದೆ? ಉತ್ತರ, ಇಲ್ಲಿ ಎಲ್ಲ ಭಾವಾಶ್ರವದ ಅಭಾವವನ್ನು ಹೇಳಿದೆ. ಇದರಿಂದ ಸಂಸಾರದ ಕಾರಣವು ಮಿಥ್ಯಾತ್ವ ಇದೆ. ಮಿಥ್ಯಾತ್ವದ ಸಂಬಂಧವೇ ರಾಗಾದಿಗಳ ಅಭಾವವಾಗುತ್ತಿದ್ದಂತೆಯೇ ಎಲ್ಲ ಭಾವ ಆಶ್ರವಗಳ ಅಭಾವವಾಗಿ ಬಿಡುತ್ತದೆ ಎಂದು ಹೇಳುತ್ತಾರೆ. ಇಲ್ಲಿ ನಿಮಗೇನು ಗೊತ್ತಾಯಿತು ಅಂದರೆ, ಈ ಮಿಥ್ಯಾತ್ವ ಏನಿದೆಯಲ್ಲ ಇದೇ ಅನಂತ ಸಂಸಾರದ ಕಾರಣ ಇದೆ. ಈ ಮಿಥ್ಯಾತ್ವದ ಸಂಬಂಧ ರಾಗಾದಿಗಳ ಅಭಾವವಾಗುತ್ತಿದ್ದಂತೆಯೇ, ಗೊತ್ತಾಯಿತು? ಅಂದರೆ ಇಲ್ಲಿ ನೋಡಿ, ರಾಗ ಆದಿಗಳು ಕೂಡ ಇಲ್ಲಿ ನೀವು ಯಾವುದನ್ನು ಒಂದು ಆ ಕಡೆ ನೀವು ಯಾವುದನ್ನು ತಿಳಿಬೇಕು, ಚಾರಿತ್ರ್ಯದ ವಿಷಯದಲ್ಲಿ, ಒಂದು ಸಮ್ಯಕ್ತದ ವಿಷಯದಲ್ಲಿ ತಿಳಿಬೇಕು ಅಲ್ವಾ? ಇಲ್ಲಿ ಈಗ ಇನ್ನೊಂದು ಸಲ ಕೇಳ್ರಿ, ಇದು ನಿಮ್ಗೆ ಅರ್ಥ ಆಗಿಲ್ಲ ನನಗೆ ಗೊತ್ತಿದೆ, ನನಗೆ ಸ್ವಚ್ಛವಾಗಿ ಗೊತ್ತಿದೆ, ಇದು ನಿಮ್ಗೆ ಅರ್ಥ ಆಗಿಲ್ಲ. ಇಲ್ಲಿ ಇನ್ನೊಂದು ಸಲ ಕೇಳ್ರಿ. ಇಲ್ಲಿ ಅಂದರೆ ಈ ಸ್ಥಳದಲ್ಲಿ ಈಗ ಏನು ವ್ಯಾಖ್ಯಾನ ನಡೀತಾ ಇದೆ, ಇಲ್ಲಿ ನೀವು ಯಾವುದನ್ನು ತಗೋಬೇಕು, ಭಾವ ಆಶ್ರವದ ಅಭಾವ ಅಲ್ವಾ? ಹಾಂ. ಇದರಿಂದ ಸಂಸಾರದ ಕಾರಣ ಯಾವುದಿದೆ? ಮಿಥ್ಯಾತ್ವ ಇದೆ ಅಲ್ವಾ? ಮಿಥ್ಯಾತ್ವದ ಸಂಬಂಧವೇ ರಾಗಾದಿಗಳ, ಅಂದರೆ ಮಿಥ್ಯಾತ್ವ ಸಂಬಂಧದ ರಾಗಾದಿಗಳ ಅಭಾವ ಆಗುತ್ತಿದ್ದಂತೆಯೇ ಎಲ್ಲ ಭಾವ ಆಶ್ರವಗಳ ಅಭಾವವಾಗಿ ಬಿಡುತ್ತದೆ ಎಂದು ಹೇಳುತ್ತಾರೆ ಇಲ್ಲಿ. ಅಂದರೆ ನೋಡಿ, ಮಿಥ್ಯಾತ್ವವನ್ನೇ ಇಲ್ಲಿ ಒಂದು ರೀತಿ ಲಕ್ಷ್ಯ ಮಾಡಿ ಹೇಳಲಾಗಿದೆ. ಇನ್ನಿತರ ಆಶ್ರವಗಳು ಅಂತೇಳಿ ನೀವು ತಿಳ್ಕೊಬಾರ್ದು. ಚಾರಿತ್ರ್ಯ ಮೋಹನೀಯ ಸಂಬಂಧಿ ಇನ್ನಿತರ ಆಶ್ರವಗಳು ಮುಂದೆ ಇರ್ತವೆ, ಅದನ್ನು ಇಲ್ಲಿ ನೀವು ಸ್ವೀಕಾರ ಮಾಡಬಾರ್ದು. ಅದು ಇಲ್ಲಿ ಮುಖ್ಯತೆ ಅಲ್ಲ. ಅರ್ಥ ಆಯಿತು? ಹಾಂ. ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 655, ಜ್ಞಾನಿಗಳಿಗೆ ದ್ರವ್ಯಾಶ್ರವದ ಅಭಾವವು ಹೇಗೆ ಇರುತ್ತದೆ? ನಿಮಗೆ ಪ್ರಶ್ನೆ ಗೊತ್ತಾಗ್ತಾ ಇದೆ. ಯಾಕೆಂದರೆ ನೋಡಿ, ಒಂದು ಭಾವ ಆಶ್ರವ, ಇನ್ನೊಂದು ದ್ರವ್ಯ ಆಶ್ರವ. ಅಂದರೆ ಯಾವ ರೀತಿ ಜೀವದ ಭಾವ ಆಗ್ತದೆ ಅದು ಭಾವ ಆಶ್ರವ. ಅರ್ಥ ಆಯಿತು? ಮತ್ತು ಅದರ ಸಂಬಂಧಿ ಏನು ದ್ರವ್ಯಗಳ, ಅಂದರೆ ಜ್ಞಾನ ವರ್ಣಾದಿ ಕರ್ಮ ಪುದ್ಗಲ್ಗಳು ಏನು ಬಂದು ಅಂಟುತ್ತವೆ ನೋಡಿ, ಅದು ದ್ರವ್ಯ ಆಶ್ರವ. ಹಾಂ, ಇರಲಿ. ಹಾಗಾದರೆ ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳ್ರಿ. ಪ್ರಶ್ನೆ 655, ಜ್ಞಾನಿಗಳಿಗೆ ದ್ರವ್ಯಾಶ್ರವದ ಅಭಾವವು ಹೇಗೆ ಇರುತ್ತದೆ? ಇದಕ್ಕೋಸ್ಕರ ಇದನ್ನು ಉತ್ತರ ಕೊಡೋದಕ್ಕೋಸ್ಕರ ಆಚಾರ್ಯ ಶ್ರೀ ಕುಂದಕುಂದರು ಸಮಾಜಸಾರ ಮಹಾಶಾಸ್ತ್ರದ ಆಶ್ರವ ಅಧಿಕಾರದ 169ನೇ ಸಂಖ್ಯೆಯ ಗಾಥೆಯನ್ನು ಹೇಳಲಿದ್ದಾರೆ. ಕೇಳ್ರಿ. ಪುಡವಿ ಪಿಂಡ ಸಮಾನ ಪೂವಣಿ ಬದ್ಧಾಧೂಪಚ್ಚಯ ತಸ್ಸ ಕಮ್ಮ ಶರೀರೇಣ ದೂತೆ ಬದ್ಧ ಸವ್ವೇಪಿ ನಾಣಿಸ. ಇನ್ನು ಮುಂದೆ ಈ ಗಾಥೆಯ ಅರ್ಥವನ್ನು ಸ್ವಲ್ಪ ಕೇಳ್ರಿ. ಪೂರ್ವೋಕ್ತ ಜ್ಞಾನಿಗೆ, ಅಂದರೆ ಹಿಂದೆ ಹೇಳಿದ ಪ್ರಕಾರ ಜ್ಞಾನಿಗೆ ಅಜ್ಞಾನ ಅವಸ್ಥೆಯಲ್ಲಿ ಕಟ್ಟಿದಂತಹ ಎಲ್ಲ ಕರ್ಮಗಳು ಮಣ್ಣಿನ ಮುದ್ದೆಯ ಸಮಾನ ಇವೆ ಮತ್ತು ಕಾರ್ಮಾಣು ಶರೀರದೊಡನೆ ಅವು ಬದ್ಧ ಇವೆ. ಇದರ ಟೀಕೆಯನ್ನು ಕೇಳ್ರಿ. ಇನ್ನೊಂದು ವಿಷಯ ಇರಲಿ ನೋಡೋಣ, ಅದನ್ನು ನಾನು ಆಮೇಲೆ ಹೇಳ್ತೀನಿ. ಈಗೊಂದು ಪ್ರಶ್ನೆ ಹೇಳಿ ಆಮೇಲೆ ಹೇಳ್ತೀನಿ. ಪ್ರಶ್ನೆ 656, ಮಿಥ್ಯಾತ್ವ ಆದಿ ದ್ರವ್ಯ ಕರ್ಮಗಳು ಆತ್ಮನೊಳಗೆ ಇವೆಯೇ? ನೋಡಿ ಇಲ್ಲೀಗ ಉತ್ತರ. ಮೊದಲು ಅಜ್ಞಾನದಿಂದ ಕಟ್ಟಿದ ಮಿಥ್ಯಾತ್ವ, ಅವಿರತಿ, ಕಷಾಯ, ಯೋಗ ರೂಪ ದ್ರವ್ಯಾಶ್ರವಭೂತವಾದ ಪ್ರತ್ಯಯಗಳು ಇವೆ. ಅವು ಅನ್ಯ ದ್ರವ್ಯ ರೂಪವಾದ ಪ್ರತ್ಯಯಗಳು ಅಚೇತನ ಪುದ್ಗಲ ದ್ರವ್ಯದ ಪರಿಣಾಮವಿರುವುದರಿಂದ ಅವು ಪೃಥ್ವಿ ಪಿಂಡದಂತೆ ಇವೆ ಮತ್ತು ಅವೆಲ್ಲವೂ ತನ್ನ ಪುದ್ಗಲ ಸ್ವಭಾವದಿಂದ ಕಾರ್ಮಾಣು ಶರೀರದ ಮೂಲಕ ಒಂದೇ ಆಗಿ ಕಟ್ಟುತ್ತವೆ, ಆದರೆ ಜೀವಿಗೆ ಕಟ್ಟುವುದಿಲ್ಲ.
ಇದರಿಂದ ಜ್ಞಾನಿಗೆ ದ್ರವ್ಯ ಆಶ್ರವದ ಅಭಾವವು ಸ್ವಭಾವದಿಂದಲೇ ಇರುತ್ತದೆ ಎಂದು ಸಿದ್ಧವಾಯಿತು. ಹೌದು, ಈಗ ನಿಮಗೇನು ಗೊತ್ತಾಯಿತು? ಇರಲಿ ಬಿಡ್ರಿ. ಹಾಂ, ಮುಂದೆ ನೋಡೋಣ. ಪ್ರಶ್ನೆ 657. ಕಾರ್ಮಾಣು ಶರೀರ ಹೇಗೆ ಇರುತ್ತದೆ? ಈಗ ಪ್ರಶ್ನೆ ಯಾಕೆ ಬಂತು? ಯಾಕೆಂದರೆ ಇದು ಕರ್ಣಾದ ಯೋಗದ ವಿಷಯ, ಇಲ್ಲಿ ಇದರ ಅವಕಾಶ ಇಲ್ಲ ಅಲ್ವಾ? ಹಾಗಲ್ಲ, ಇದನ್ನು ನನಗೆ ಅನಿವಾರ್ಯ ಇದೆ. ನಾನು ಮೊದಲೇ ನಿಮ್ಗೆ ಹೇಳಿದ್ದೀನಿ, ಕೆಲವೊಂದು ಕರ್ಣಾನುಯೋಗದ ವಿಷಯಗಳನ್ನು ನಾನು ಬಳಸಲೇಬೇಕಾಗ್ತದೆ ಇಲ್ಲಿ. ಯಾಕೆಂದರೆ ನೇರವಾಗಿ ಇದನ್ನ ಹೇಳ್ತಾ ಹೋದರೆ ಏನೂ ಗೊತ್ತಾಗೋದಿಲ್ಲ. ನಿಮಗೆ ತಿಳಿಸೋದಕ್ಕೋಸ್ಕರ ಇದನ್ನೆಲ್ಲ ಪ್ರಶ್ನೆಗಳನ್ನು ಉತ್ಪನ್ನ ಮಾಡಿಕೊಂಡು ನಾನು ಉತ್ತರ ಕೊಡ್ತೀನಿ ಅಷ್ಟೇ. ಆ ರೀತಿ ಪ್ರಶ್ನೋತ್ತರಗಳು ಶಾಸ್ತ್ರದಲ್ಲಿ ಇಲ್ಲ. ಇರಲಿ ಬಿಡಿ, ನೀವು ಕೇಳ್ರಿ. ಪ್ರಶ್ನೆ 657. ಕಾರ್ಮಾಣು ಶರೀರ ಹೇಗೆ ಇರುತ್ತದೆ? ಉತ್ತರ: ಕಾರ್ಮಾಣು ಶರೀರ 8 ಕರ್ಮಗಳ ಸಂಗ್ರಹಕ ಕೋಶ ಇದೆ. ಪುದ್ಗಲ ಜಡ ಸ್ವಭಾವಿ ಇದೆ. ಇದು ಆತ್ಮನಲ್ಲಿ ಅಂಟಿದ್ದರೂ ಆತ್ಮನಿಂದ ಬೇರೆಯಾದ ವಸ್ತು ಇದೆ. ಯಾಕೆಂದರೆ ಇನ್ನೊಂದು ವಿಷಯ ನಿಮಗೆ ಹೇಳ್ತೀನಿ ಕೇಳ್ರಿ. ಯಾಕೆಂದರೆ ಇದು ಕೂಡ ಈ ಶಾಸ್ತ್ರ ಸಂಬಂಧಿ ವಿಷಯ ಅಲ್ಲ, ನಿಮ್ಮ ತಿಳುವಳಿಕೆಯಲ್ಲಿ ಇರಬೇಕು ಅನ್ನುವ ಕಾರಣದಿಂದ ಹೇಳ್ತಾ ಇದ್ದೀನಿ ನಾನು. ಸಿದ್ಧ ಭಗವಾನರನ್ನು ಬಿಟ್ಟು ಬಾಕಿ ಉಳಿದಂತಹ ಎಲ್ಲ ಸಂಸಾರಿ ಜೀವಿಗಳು ಮತ್ತು ಅರಿಹಂತ ಭಗವಾನರು ಕೂಡ ಇವರೆಲ್ಲರಲ್ಲೂ ಕೂಡ ಕಾರ್ಮಾಣು ಶರೀರ ಅನಾದಿ ಕಾಲದಿಂದ ಇದೆ. ನೀವು ತತ್ವಾರ್ಥ ಸೂತ್ರದಲ್ಲಿ ಕೇಳಿದಿರಿ, ಅನಾದಿ ಸಂಬಂಧೇಚ, ಯಾವುದ್ರದ್ದು? ಕಾರ್ಮಾಣು ಮತ್ತು ತೈಜಸ್ ಶರೀರಗಳು ಅನಾದಿ ಕಾಲದಿಂದ ಜೀವನ ಜೊತೆಗೆ ಇದ್ದಾವೆ. ಈ ನಮಗೆ ನಿಮಗೆ ಕಾಣುವಂಥ ಈ ಶರೀರಗಳು ಇದಾವಲ್ಲ, ಇವೆಲ್ಲ ನಿಮ್ಮ ಶರೀರ, ಇದು ಔದಾರಿಕ ಶರೀರ ಇದೆ. ದೇವನಾರಕಿಗಳದ್ದು ವೈಕ್ರಿಕ ಶರೀರ ಇದೆ. ಆದರೆ ಯಾವುದೇ ಶರೀರದಲ್ಲಿ ಜೀವ ಇರಲಿ ಅದು ಗೊತ್ತಿಲ್ಲ. ಆ ಜೀವದ ಜೊತೆಗೆ ತೈಜಸ್ಸು ಮತ್ತು ಕಾರ್ಮಾಣು ಇದ್ದೇ ಇರುತ್ತವೆ, ಕೇವಲ ಸಿದ್ಧ ಭಗವಾನರನ್ನು ಬಿಟ್ಟು. ಅರ್ಥ ಆಯಿತು? ಇದನ್ನು ನಿಮಗೆ ತತ್ವಾರ್ಥ ಸೂತ್ರದ ಹಿಂದಿನ ಟೀಕೆಗಳಲ್ಲಿ ಬಹಳ ವಿಸ್ತಾರವಾಗಿ ಹೇಳಲಾಗಿದೆ. ಅದು ಕರ್ಣಾನುಯೋಗ ಸಿದ್ಧಾಂತ ಇರೋದ್ರಿಂದ ಇಲ್ಲಿ ಅದನ್ನು ಈಗ ಹೇಳಲು ಆಗುವುದಿಲ್ಲ. ನಿಮಗೆ ಸುಮ್ಮನೆ ತಿಳುವಳಿಕೆಗೆ ಬರಲಿ ಅಂತ ಅಷ್ಟೇ ಹೇಳಿದ್ದಿದೆ. ಈ ಶಾಸ್ತ್ರದ ವಿಷಯ ಅದು ಅಲ್ಲ. ಯಾಕೆಂದರೆ ಈ ಶಾಸ್ತ್ರದ ಅದು ನಾವು ಆ ಥರ ಹೇಳೋದಕ್ಕೆ ಹೋದ್ಕೊಳ್ಳಿ ಏನಾಗ್ತದೆ, ಈ ಶಾಸ್ತ್ರದ ಹಿರಿಮೆ ಗರಿಮೆ ಆ ದರ್ಜೆ ಕಡಿಮೆ ಆಗ್ತದೆ ನಮ್ಮಿಂದಾಗಿ. ಆದರೆ ನಾನು ಮೊದಲೇ ನಿಮ್ಗೆ ಹೇಳಿದ್ದೀನಿ, ನಾನು ಆ ಹಂತದಲ್ಲಿ ಅದನ್ನು ಮಾಡ್ತಾ ಇಲ್ಲ, ನಿಮಗೆ ತಿಳುವಳಿಕೆ ಆಗಬೇಕು ಅನ್ನೋ ಹಂತದಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಯಾವ ಅನುಯೋಗದ ವಿಷಯವನ್ನು ಕೂಡ ಇಲ್ಲಿ ಬಳಸಬಹುದು, ನನಗೆ ಅಧಿಕಾರ ಇದೆ. ಯಾಕೆ ನಾನು ಮೊದಲೇ ನಿಮ್ಗೆ ಹೇಳಿದ್ದೀನಿ, ಕೇವಲ ಆಧ್ಯಾತ್ಮವನ್ನು ಮಾಡೋದಿಲ್ಲ, ಇಲ್ಲಿ ಪದೇ ಪದೇ ಕರ್ಣಾನುಯೋಗದ ವಿಷಯವನ್ನು ನಾನು ಬಳಸ್ತೀನಿ ಅಂಥೇಳಿ ಅಲ್ವಾ? ಹಾಂ, ಇನ್ನು ಮುಂದೆ ಪ್ರಶ್ನೆ 658. ಜ್ಞಾನಿಯು ಅಬಂಧ ರೂಪ ಹೇಗೆ ಇದ್ದಾನೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಆಶ್ರವ ಅಧಿಕಾರದ 170ನೇ ಸಂಖ್ಯೆಯ ಗಾಥೆಯನ್ನು ಹೇಳಲಿದ್ದಾರೆ, ಕೇಳಿರಿ. ಚಹುವಿಹ ಅಣೇಯ ವೇಯಂ ಬಂದಂತೆ ನಾಣದಂಸಣ ಗುಣೇಹಿಂ ಸಮಯೇ ಸಮಯೇ ಜಮ್ಮ ತೇಣ ಅಬಂಧೋತಿ ನಾಣೀದು. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಕಾರಣ ಹಿಂದೆ ಹೇಳಿದ 4 ಪ್ರಕಾರದ ಮಿಥ್ಯಾತ್ವ, ಅವಿರತಿ, ಕಷಾಯ, ಯೋಗ ರೂಪ ಆಶ್ರವಗಳು ಇವೆ. ಅವು ದರ್ಶನ ಜ್ಞಾನ ಗುಣದಿಂದ ಸಮಯ ಸಮಯಕ್ಕೆ ಅನೇಕ ಭೇದ ಸಹಿತ ಕರ್ಮಗಳನ್ನು ಕಟ್ಟುತ್ತವೆ. ಹೀಗೆ ಇರುವುದರಿಂದ ಜ್ಞಾನಿಯು ಅಬಂಧ ರೂಪವೇ ಇರುತ್ತಾನೆ. ಆದರೆ ಇದು ನಿಮಗೆ ಪರಸ್ಪರ ವಿರುದ್ಧ ಕಥನಗಳು ಕಂಡುವಲ್ಲ ಇದರೊಳಗಡೆ. ಇಲ್ಲಿ ಏನು ಸಮಯಕ್ಕೆ ಸಮಯಕ್ಕೆ ಕಟ್ತವೆ, ಹೀಗೆ ಇರುವುದರಿಂದಲೂ ಕೂಡ ಜ್ಞಾನಿ ಅಬಂಧಕನೇ ಇದ್ದಾನೆ ಹೀಗೆ ಅಂತ ಹೇಳಿಬಿಟ್ರಲ್ಲ. ಹಾಗಂದ್ರೆ ಏನೂ ತೊಂದರೆ ಇಲ್ಲ, ಸ್ವಲ್ಪ ಸಮಾಧಾನವಾಗಿ ಇನ್ನು ಮುಂದೆ ಕೇಳ್ರಿ, ನಿಮಗೆ ಸಹಜವಾಗಿ ಅದು ಗೊತ್ತಾಗ್ತದೆ. ಅರ್ಥ ಆಯ್ತಿಲ್ಲ? ಇನ್ನು ಮುಂದೆ ಕೇಳ್ರಿ. ಯಾಕೆಂತಂದರೆ ಅಲ್ಲಿ ಇನ್ನು ಮುಂದಿನ ಗಾಥೆಗಳಲ್ಲಿ ನಿಮಗೆ ಆ ಎಲ್ಲ ಪರಿಹಾರ ಆಗ್ತವೆ ಅವು. ಇಲ್ಲಿ ಏನು ಅಂತಂದರೆ, ಜ್ಞಾನಿಯು ಆಶ್ರವ ಭಾವದ ಭಾವನೆಯ ಅಭಿಪ್ರಾಯದಿಂದ ರೈತನಾಗಿರ್ತಾನೆ ಅಲ್ವಾ? ಹೀಗೆ ಇರುವುದರಿಂದ ನಿರಾಶ್ರವಿ ಇದ್ದಾನೆ. ಆ ಜ್ಞಾನಿಗೆ ಪ್ರತಿ ಸಮಯದಲ್ಲಿ ದ್ರವ್ಯಾಶ್ರವವು ಅನೇಕ ಪ್ರಕಾರದ ಪುದ್ಗಲ ಕರ್ಮಗಳನ್ನು ಕಟ್ಟುತ್ತದೆ. ಅದರಲ್ಲಿ ಜ್ಞಾನಗುಣದ ಪರಿಣಾಮವೇ ಕಾರಣ ಇದೆ. ಅರ್ಥ ಆಯಿತು?
ಅದು ಹೇಗಾದರೂ ಇರಲಿ. ಈಗ ಮುಂದಿನ ಗಾಥೆಯನ್ನು ಕೇಳಿದಾಗ ನಿಮಗೆ ಅರ್ಥ ಆಗ್ತದೆ ಅದು. ಪ್ರಶ್ನೆ ನೋಡೋಣ ಹಾಗಾದರೆ. ಪ್ರಶ್ನೆ 659. ಜ್ಞಾನಗುಣದ ಪರಿಣಮನವು ಬಂಧಕ್ಕೆ ಹೇಗೆ ಕಾರಣವಾಗುತ್ತದೆ? ಅಂದರೆ ಇಲ್ಲಿ ಬಹಳ ಮಹತ್ವಪೂರ್ಣ ಬಿಂದು ಇದು. ನಿಮಗೆ ಸ್ವಲ್ಪ ಇನ್ನೊಂದು ಸಲ ಅರ್ಥ ಮಾಡ್ಕೊಳ್ರಿ ನೀವು. ಯಾಕೆಂದರೆ ಜೀವನದಲ್ಲಿ ಜ್ಞಾನಗುಣ ಇದೆಯಲ್ವಾ, ನಿಜವಾಗಿಯೂ ಜ್ಞಾನಗುಣ ಏನಿದೆ ಅದು ಯಾವುದೇ ಕರ್ಮ ಬಂಧದ ಕಾರಣ ಅಲ್ಲ. ನೀವು ಸ್ವಲ್ಪ ಸ್ವಚ್ಛವಾಗಿ ಇದನ್ನ ಅರ್ಥ ಮಾಡ್ಕೊಳ್ರಿ. ಅಕಸ್ಮಾತ್ ಜೀವನ ಜ್ಞಾನಗುಣವು ಕರ್ಮ ಬಂಧದ ಕಾರಣ ಆದರೆ ಸಿದ್ಧಪಗೊಂಡ್ರಿಗೂ ಆಗಬೇಕಾಗಿತ್ತು ಅಲ್ವಾ? ಹಾಗಲ್ಲ, ಆ ರೀತಿ ಅಲ್ಲ, ಆ ರೀತಿ ಇಲ್ಲ. ಇಲ್ಲಿ ಒಂದು ಸ್ವಲ್ಪ ಸೂಕ್ಷ್ಮ ಇದೆ ವಿಷಯ, ಆದ್ದರಿಂದ ಗಮನ ಇಟ್ಟು ಕೇಳಬೇಕಾಗ್ತದೆ ನೀವು. ಮೊದಲು ಆಚಾರ್ಯ ಭಗವಾನ್ ಏನು ಹೇಳ್ತಾರೆ ನೋಡೋಣ, ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಪ್ರಶ್ನೆ ಕೇಳ್ರಿ. ಪ್ರಶ್ನೆ 659. ಜ್ಞಾನಗುಣದ ಪರಿಣಮನವು ಬಂಧಕ್ಕೆ ಹೇಗೆ ಕಾರಣವಾಗುತ್ತದೆ? ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಈಗ ಆಶ್ರವ ಅಧಿಕಾರದ 171ನೇ ಸಂಖ್ಯೆಯ ಗಾಥೆಯನ್ನು ಹೇಳ್ತಾರೆ. ಅದನ್ನು ಕೇಳ್ರಿ ಮೊದಲು. ಜಮ್ಮಾದು ಜಹಣ್ಣಾಧೋ ನಾನಾ ಗುಣೋದು ಪುಣೋವಿ ಪರಿಣಮದಿ ಅಣ್ಣತ್ತಂ ನಾಣಗುಣೋ ತೇಣಾದು ಸೋಬಂಧಗೋ ಬಣಿದೋ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಕಾರಣ ಜ್ಞಾನಗುಣವು ಆನಂತರವೂ ಜಗನ್ಯ ಜ್ಞಾನಗುಣದಿಂದ ಅನ್ಯ ರೂಪದಿಂದ ಪರಿಣಮನ ಮಾಡುತ್ತದೆ. ಅದರಿಂದ ಅಜ್ಞಾನ ಗುಣವು ಕರ್ಮಬಂಧ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಇರಲಿ, ಇನ್ನು ಮುಂದೆ ಕೇಳ್ರಿ. ಪ್ರಶ್ನೆ 660. ಗಾಥಾ ಸಂಖ್ಯೆ 171ರ ಟೀಕೆ ಏನು ಹೇಳಿದ್ದಾರೆ ಆಚಾರ್ಯರು? ಉತ್ತರ: ಎಲ್ಲಿಯವರೆಗೆ ಜ್ಞಾನದ ಜಗನ್ಯ ಭಾವ ಇದೆ, ಕ್ಷಯೋಕ್ಷಮ ರೂಪ ಭಾವವಿದೆ, ಅಲ್ಲಿಯವರೆಗೆ ಅಂತರ್ಮೂರ್ತ ವಿಪರಿಣಾಮಿ ಇದ್ದಾನೆ. ಜ್ಞಾನಭಾವರೂಪ ಅಂತರ್ಮುಹೂರ್ತವೇ ಇರುತ್ತಾನೆ. ಅದರ ನಂತರ ಅನ್ಯ ಪ್ರಕಾರ ಪರಿಣಮನ ಮಾಡುತ್ತಾನೆ. ಅದು ಯಥಾಖ್ಯಾತ ಚಾರಿತ್ರ್ಯದ ಮೊದಲು, ಅಂದರೆ ಕೆಳಗಿನ ಅವಸ್ಥೆಯಲ್ಲಿ ಅವಶಂಭಾವಿ, ಅಂದರೆ ಇದು ಏನು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಇದನ್ನು ಅವಶಂಭಾವಿ ರಾಗ ಪರಿಣಾಮದ ಸದ್ಭಾವ ಇರುವುದರಿಂದ ಬಂಧಕ್ಕೆ ಕಾರಣವಾಗುತ್ತದೆ. ಯಾಕೆಂದರೆ ಇಲ್ಲಿ ಅನಿವಾರ್ಯ ಇದೆ, ಇದು ಅವಶಂಭಾವಿ ಇದೆ. ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 661. ಜ್ಞಾನಗುಣದ ಜಗನ್ಯ ಭಾವವು ಕರ್ಮಬಂಧಕ್ಕೆ ಹೇಗೆ ಕಾರಣ ಆಗುತ್ತದೆ? ಉತ್ತರ: ಕ್ಷಯೋಪಶಮ ಜ್ಞಾನದ ಅವಸ್ಥೆಯಲ್ಲಿ ಒಂದೇ ಜ್ಞೇಯದ ಅವಲಂಬನದಿಂದ ಜ್ಞಾನವು ಅಂತರ್ಮುಹೂರ್ತದವರೆಗೆ ನಿಲ್ಲುತ್ತದೆ. ಅದರಿಂದ ಅಂತರ್ಮುಹೂರ್ತದವರೆಗೆಯೇ ಸ್ವರೂಪದಲ್ಲಿಯೂ ಸಹ ಸ್ಥಿರವಾಗುತ್ತದೆ. ಇದರಿಂದ ಯಥಾಖ್ಯಾತ ಚಾರಿತ್ರ್ಯದ ಕೆಳಗಿನ ಅವಸ್ಥೆಯಲ್ಲಿ ಅವಶ್ಯಕವಾಗಿ ರಾಗ ಪರಿಣಾಮದ ಸದ್ಭಾವವಿರುತ್ತದೆ ಎಂದು ಅನುಮಾನವಾಗುತ್ತದೆ. ಆ ರಾಗವು ಬಂಧಕ್ಕೆ ಕಾರಣವಾಗುತ್ತದೆ. ಹೀಗೆ ಇರುವುದರಿಂದ ಜ್ಞಾನಗುಣದ ಜಗನ್ಯ ಭಾವವು ಬಂಧಕ್ಕೆ ಕಾರಣವೆಂದು ಇಲ್ಲಿ ಹೇಳಲಾಗಿದೆ. ನಿಮ್ಗೆ ಅರ್ಥ ಆಯ್ತಪ್ಪ? ಸ್ವಲ್ಪ ಕಷ್ಟ ಆಗ್ತಾ ಇದೆಯಲ್ಲ? ಹಾಗೆ ಇಲ್ಲ. ಇಲ್ಲಿ ಏನಾಗ್ತದೆ ಅಂತಂದರೆ, ಸಂಪೂರ್ಣ ಜ್ಞಾನ ಯಾವುದು ಹೇಳ್ರಿ? ಕೇವಲ ಜ್ಞಾನ. ಇರಲಿ ಬಿಡ್ರಿ, ಬೇಡ ಅದೀಗ. ಹಾಗಾದರೆ ಸಂಪೂರ್ಣ ವೀತರಾಗ ಅವಸ್ಥೆ ಯಾವುದು? 11ನೇ ಗುಣಸ್ಥಾನ ಮೇಲ್ಪಟ್ಟು, ಅಂದರೆ 11, 12 ಮೇಲೆ, ಅದೆಲ್ಲ ಮೇಲೆ ಅಲ್ಲ. ಅದರಿಂದ ಒಳಗಡೆ ಏನಿರ್ತವೆ? ಕಡಿಮೆ ಇದ್ದರೂ ಸ್ವಲ್ಪ ಸೂಕ್ಷ್ಮ ರಾಗಾದಿ ಇದ್ದೇ ಇರ್ತಾವಲ್ವ? ಇನ್ನೊಂದು ಏನಾಗ್ತದೆ? ಜ್ಞಾನದ ಪರಿಣಾಮನ ಅಲ್ಲಿ ಯಾವುದೇ ಒಂದು ವಸ್ತುವಿನಲ್ಲಿ ನಿದ್ರೆ ಎಲ್ಲಿ ತನಕ ನಿಲ್ತದೆ? ಕೇವಲ ಅಂತರ್ಮೂರ್ತ ತನಕ ನಿಲ್ತದೆ ಅಲ್ವಾ? ಅದಕ್ಕಿಂತ ಮುಂದೆ ನಿಲ್ಲುವುದಿಲ್ಲ ಅಲ್ವಾ? ಆವಾಗ ಅದೇ ಕಾರಣದಿಂದ ಇಲ್ಲಿ ಜಗನ್ಯ ಗುಣದ ಅಂದರೆ ಜ್ಞಾನದ ಪರಿಣಾಮವನ್ನು ಹೇಳಿದ್ದಾರೆ ಅಲ್ವಾ? ದೀರ್ಘ ಅಲ್ಲ. ದೀರ್ಘ ಎಲ್ಲಿ? ಅದು ಮೇಲೆ, ಯಾವಾಗ 11ನೇ ಗುಣಸ್ಥಾನ ಮೇಲ್ಪಟ್ಟು ಹೋಗ್ತದೆ, ಆ ರೀತಿ ಭಾವದಲ್ಲಿ ಇಲ್ಲಿ ಹೇಳಲಾಗಿದೆ ಇದು. ಆದ್ದರಿಂದ ಆ ರೀತಿ ಪರಿಣಾಮನ ಕೂಡ ಕರ್ಮ ಬಂಧದ ಕಾರಣ ಇರುತ್ತದೆ. ಆದರೆ ಇಲ್ಲಿ ಜ್ಞಾನಗುಣನೇ ಯಾಕೆ ಹೇಳಿದ್ದಾರೆ? ಯಾಕೆಂದರೆ ಇಲ್ಲಿ ಮಿಥ್ಯಾತ್ವ ಇಲ್ಲ. ಆದ್ದರಿಂದ ಕಡಿಮೆ ಜ್ಞಾನವನ್ನು ಕೂಡ ಜ್ಞಾನಗುಣವೇ ಹೇಳಿದ್ದಾರೆ. ಮಿಥ್ಯಾತ್ವ ಇದ್ದ ಪಕ್ಷದಲ್ಲಿ ಅದನ್ನ ಅಜ್ಞಾನವಂತಲೇ ಹೇಳಿದ್ದಾರೆ, ಅಜ್ಞಾನ ಎಂದೇ ಹೇಳಿದ್ದಾರೆ ಮಿಥ್ಯಾತ್ವದ ಪಕ್ಷದಲ್ಲಿ. ಅರ್ಥ ಆಯಿತು?
ಇದು ನಿಮ್ಗೆ ಹೇಗೆ ಅರ್ಥ ಆಯ್ತು ಗೊತ್ತಿಲ್ಲ, ಇಲ್ಲಾಂದರೆ ನಾಳೆ ಮತ್ತೆ ಅದನ್ನ ಬೇರೆ ರೀತಿ ಹೇಳ್ತೀನಿ. ಈಗ ಸಮಯ ಆಗ್ತದೆ, ನಾಳೆ ಬರ್ರಿ.